ಸ್ನೇಹಿತರೆ, ಮಲ್ಲಿಗೆ ಗಿಡಕ್ಕೆ ಜನವರಿ ಕೊನೆ ವಾರದ ನಂತರ ಪ್ರೂನಿಂಗ್, ಮಲ್ಚಿಂಗ್, ರಿಪಾಟಿಂಗ್, ರೂಟ್ ಪ್ರೂನಿಂಗ್ ಹೀಗೆ ಯಾವ ಗಿಡಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೋ ಆ ಕೆಲಸ ಮಾಡುವುದು ಅನಿವಾರ್ಯ. ಈ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಯಾರೆಲ್ಲ ವೀಕ್ಷಕ ಮಿತ್ರರು ನೋಡಿರೋದಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಮತ್ತು ಐ ಬಟನ್ನಲ್ಲಿ ನೀಡಿರುವ ಲಿಂಕ್ನ ಸಹಾಯದಿಂದ ಅಂತಹ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ನಾವು ಅತ್ಯವಶ್ಯಕ ಆರೈಕೆಯನ್ನ ಸರಿಯಾದ ಸಮಯದಲ್ಲಿ ಮಾಡಿರುವುದರಿಂದ ನೀವೀಗ ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ಗಿಡಗಳಲ್ಲಿ ಎಲ್ಲ ಕಾಂಡದ ಭಾಗಗಳಿಂದಲೂ ಟಿಸಿಲು ಕವಲೊಡೆದು ಪ್ರತಿ ಚುಗುರಿನ ಅಂತ್ಯದಲ್ಲಿ ಮೊಗ್ಗಿನ ಗುಚ್ಚಗಳನ್ನು ನೋಡ್ತಾ ಇದ್ದೀರಾ. ಇಂತಹ ಸಮಯದಲ್ಲಿ ಮಲ್ಲಿಗೆ ಗಿಡಕ್ಕೆ ದ್ರವಗೊಬ್ಬರದ ಜೊತೆಗೆ ಘನಗೊಬ್ಬರದ ಅವಶ್ಯಕತೆ ಇರುತ್ತದೆ. ಈಗ ನೀಡಲಿರುವ ಘನಗೊಬ್ಬರದ ಪ್ರಭಾವದಿಂದ ಮಳೆಗಾಲದಲ್ಲೂ ಮಲ್ಲಿಗೆ ಗಿಡ ರಾಶಿ ರಾಶಿ ಹೂಗಳನ್ನ ಬಿಡೋದಲ್ಲದೆ ಈಗ ಬಿಟ್ಟಿರುವ ಮೊಗ್ಗುಗಳ ಸಂಖ್ಯೆ ಮತ್ತು ಗಾತ್ರದಲ್ಲಿ ವೃದ್ಧಿ ಕಾಣುವುದಲ್ಲದೆ ನಕ್ಷತ್ರದಂತೆ ಕೊಳೆಯುವುದಲ್ಲದೆ ಸುಗಂಧಭರಿತವಾಗಿ ಕಂಗೊಳಿಸಿ ಮೊಗ್ಗು ಅರಳುವ ಮುನ್ನ ಉದುರುವುದು ಅಥವಾ ಗಿಡದಲ್ಲೇ ಒಣಗಿ ಹೋಗುವಂತಹ ಅಕಾಲಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಕಾರ ನೀಡುವುದರಿಂದ ಘನಗೊಬ್ಬರ ತಯಾರಿಸಲು ಬೇಕಾದಂತಹ ಸಾಮಗ್ರಿ ಪ್ರಮಾಣ, ತಯಾರಿಕೆ ವಿಧಾನ ಮತ್ತು ಗಿಡಗಳಿಗೆ ಅನ್ವಯಿಸುವ ಕ್ರಮಗಳನ್ನು ವಿವರಿಸುವ ಇಂದಿನ ವಿಡಿಯೋ ತಾವೆಲ್ಲ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಮಾಹಿತಿ ಪೂರ್ಣ ಗಾರ್ಡನಿಂಗ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ಈ ವಿಡಿಯೋ ಅಂತ್ಯದವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳಿ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಮಲ್ಲಿಗೆ ಗಿಡಕ್ಕೆ ನಾವು ಪ್ರೂನಿಂಗ್, ಮಲ್ಚಿಂಗ್, ರಿಪಾಟಿಂಗ್ ಮಾಡಿ ಘನಗೊಬ್ಬರವನ್ನ ನೀಡಿರೋದನ್ನ ನೋಡೇ ಇರ್ತೀರಾ. ಅದರ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಅನ್ನ ಆನ್ ಮಾಡಿಕೊಂಡ ಸ್ನೇಹಿತರು ನಾವು ಗಿಡಗಳಿಗೆ ನೀಡ್ತಾ ಇರುವಂತಹ ಪ್ರತಿಯೊಂದು ರೀತಿಯ ವಿಭಿನ್ನ ದ್ರವ ಗೊಬ್ಬರದ ಮಾಹಿತಿಯನ್ನ ಪಡೆದೇ ಇರ್ತೀರಾ. ಇಷ್ಟೆಲ್ಲ ಕಾರ್ಯಚಟುವಟಿಕೆಯ ಸುಮಾರು 1 ತಿಂಗಳ ನಂತರ ಮಲ್ಲಿಗೆ ಗಿಡದಲ್ಲಿ ಇಷ್ಟೊಂದು ಮೊಗ್ಗಾಗಿರೋದು ನೋಡ್ತಾ ಇದ್ದೀರಾ. ಇಂತಹ ಮೊಗ್ಗುಗಳ ಗಾತ್ರ, ಬಣ್ಣ, ಇಳುವರಿ ಹೆಚ್ಚಿಸಲು ಕೇವಲ 3 ಪದಾರ್ಥಗಳ ಮಿಶ್ರಣವನ್ನ ತಯಾರಿಸಲು ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆ ಅವಶ್ಯಕವಾಗಿದ್ದು, ಇಂತಹ ಬಾಳೆಹಣ್ಣಿನ ಹಸಿ ಸಿಪ್ಪೆಯನ್ನ 3 ರಿಂದ 4 ದಿನ ಬಿರು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಈ ರೀತಿ ತುಂಡುಗಳಾಗಿ ಕತ್ತರಿಸಿಕೊಂಡು ಮಿಕ್ಸಿಯ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆ ಪುಡಿ ನೈಸರ್ಗಿಕ ಪೊಟ್ಯಾಷಿಯಂನ ಮೂಲವಾಗಿರೋದ್ರಿಂದ ಮೊಗ್ಗುಗಳಾಗಲಿರುವ ಅಥವಾ ಹೂ ಬಿಡಲು ತಯಾರಾಗುತ್ತಿರುವ ಪ್ರತಿಯೊಂದು ಸಸ್ಯಗಳಿಗೆ ಅತಿ ಹೆಚ್ಚಿನ ಪೊಟ್ಯಾಷಿಯಂನ ಅಗತ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನ ಪುಡಿ ಮಾಡಿಕೊಂಡು ನೀಡೋದ್ರಿಂದ ಇಂತಹ ಬಾಳೆಹಣ್ಣಿನ ಸಿಪ್ಪೆ ತನ್ನ ಪೋಷಕಾಂಶಗಳನ್ನ ನಿಧಾನವಾಗಿ ಬಿಡುಗಡೆ ಮಾಡೋದ್ರಿಂದ ಪ್ರತಿನಿತ್ಯ ಬೇರುಗಳು ಅವಶ್ಯಕವಿರುವಷ್ಟು ಹೀರಿಕೊಂಡು ಹೆಚ್ಚಿನ ಮೊಗ್ಗು ಹೂಗಳಾಗಿ ಪರಿವರ್ತಿಸಲು ಸಹಕರಿಸುತ್ತದೆ. ಇದರ ನಂತರ ಸಾಸಿವೆ ಹಿಂಡಿಯನ್ನ ಕುಟ್ಟಿ ಪುಡಿ ಮಾಡಿ ರೆಡಿ ಇಟ್ಕೊಂಡು ಗಿಡಗಳ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಮಲ್ಲಿಗೆ ಗಿಡಗಳ ಅಂಗಾಂಶಗಳಿಗೆ ಅವಶ್ಯಕವಿರುವ ಉಷ್ಣತೆಯನ್ನ ಹೆಚ್ಚಿಸಿ ನೈಟ್ರೋಜನ್ನ ಪೂರೈಕೆಯೊಂದಿಗೆ ಸಾಕಷ್ಟು ಧನಾತ್ಮಕ ಪೋಷಕಾಂಶಗಳನ್ನ ನೀಡುವುದಲ್ಲದೆ ಮಣ್ಣಿನಲ್ಲಿ ಇರಬಹುದಾದಂತಹ ನೆಮಿಟೋಡ್ಸ್ಗಳಂತಹ ಶಿಲೀಂಧ್ರಗಳ ನಿರ್ನಾಮ ಮಾಡಿ ಗಿಡದ ಎಲೆಗಳು ಹಚ್ಚ ಹಸುರಾಗಿರುವಂತೆ ಪ್ರೇರೇಪಿಸಿ ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಮತ್ತು ಗಿಡಗಳ ಅಂಗಾಂಶಗಳಿಗೆ ಬೇಕಾದಂತಹ ಆಹಾರದ ಉತ್ಪತ್ತಿಗೆ ಕಾರಣವಾಗುತ್ತದೆ. ಇದರ ನಂತರ ಮೊಟ್ಟೆ ಸಿಪ್ಪೆಯನ್ನ ಪುಡಿ ಮಾಡಿ ಕೊಡೋದ್ರಿಂದ ಅಕಾಲಿಕವಾಗಿ ಉದುರುತ್ತಿರುವಂತಹ ಮೊಗ್ಗು ಮತ್ತು ಗಿಡಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ಬಲಹೀನವಾದಂತಹ ಗಿಡಗಳ ಜೀವಕೋಶಗಳ ಗೋಡೆಯನ್ನ ಬಲವರ್ಧಿಸಿ ಹೂಗಳು ನಕ್ಷತ್ರದಂತೆ ಶ್ವೇತ ಬಣ್ಣದಿಂದ ಹೊಳೆಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಎಲ್ಲಾ 3 ಪದಾರ್ಥಗಳನ್ನ 1:1:1 ರೇಷಿಯೋ ಪ್ರಮಾಣದಲ್ಲಿ ಅಂದ್ರೆ 50 ಗ್ರಾಂ ಬಾಳೆಹಣ್ಣಿನ ಸಿಪ್ಪೆಯ ಪುಡಿ, 50 ಗ್ರಾಂ ಸಾಸಿವೆ ಹಿಂಡಿಯ ಪುಡಿ, 50 ಗ್ರಾಂನಷ್ಟು ಮೊಟ್ಟೆಯ ಪುಡಿ ಎಲ್ಲವನ್ನ ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿಕೊಂಡು ಯಾವೆಲ್ಲ ಮಲ್ಲಿಗೆ ಸಸಿಗಳು ಮೊಗ್ಗು ಉತ್ಪಾದಿಸಲು ಆರಂಭಿಸಿದಾವೋ ಅಂತಹ ಎಲ್ಲಾ ಗಿಡಗಳ ಬುಡದ ಮಣ್ಣನ್ನ ಕೆದಕಿ ಗಿಡಗಳ ಬೆಳವಣಿಗೆ ಅನುಸಾರವಾಗಿ 2 ಸ್ಪೂನ್ನಿಂದ ಆರಂಭಿಸಿ ದೊಡ್ಡ ಗಿಡಗಳಾಗಿದ್ರೆ 1 ಹಿಡಿಯಷ್ಟು ಬೇರಿನಿಂದ 2 ಇಂಚು ದೂರಕ್ಕೆ ಹರಡಿ ಮತ್ತೆ ಸ್ವಲ್ಪ ಮೇಲೆ ಮಣ್ಣನ್ನ ಮುಚ್ಚಿ ನಂತರದ ದಿನಗಳಲ್ಲಿ ಸಾಮಾನ್ಯ ನೀರು ಹಾಕುವಂತೆ ನೀರು ಅಥವಾ ದ್ರವಗೊಬ್ಬರಗಳಾದಂತಹ ಬಯೋ ಎನ್ಸೈಮ್, ಲ್ಯಾಕ್ಟಿಕ್ ಆಸಿಡ್, ಹ್ಯೂಮಿಕ್ ಆಸಿಡ್ ಹೀಗೆ ಹಲವಾರು ಬಗೆಯ ದ್ರವದ ಮಿಶ್ರಣಗಳನ್ನ ತಯಾರಿಸಿ ನೀಡಬಹುದು. ಇಂತಹ ದ್ರವ ಗೊಬ್ಬರಗಳನ್ನ ಸುಲಭವಾಗಿ ಮನೆಯಲ್ಲಿ ತಯಾರಿಸಿಕೊಳ್ಳಬಹುದಾದಂತಹ ವಿಧಿವಿಧಾನವನ್ನ ವಿವರಿಸುವ ವಿಡಿಯೋ ಪ್ಲೇ ಲಿಸ್ಟ್ ನಲ್ಲಿ ಲಭ್ಯವಿರುವುದರಿಂದ ವೀಕ್ಷಿಸಲು ಉತ್ಸುಕರಾಗಿರುವಂತಹ ಮಿತ್ರರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾದಂತಹ ಲಿಂಕ್ ನ ಸದುಪಯೋಗ ಪಡಿಸಿಕೊಳ್ಳಬಹುದು. ಇದರ ಜೊತೆಗೆ ಗಾರ್ಡನಿಂಗ್ ಮಾಡಲು ಬಳಸುವಂತಹ ಗೊಬ್ಬರ, ಸಲಕರಣೆ, ಸಸಿ, ಪಾಟ್ ಗಳನ್ನ ಆನ್ಲೈನ್ ಮೂಲಕ ತರಿಸಿಕೊಳ್ಳಲು
ಇಚ್ಛಿಸುವಂತಹ ವೀಕ್ಷಕ ಸ್ನೇಹಿತರಿಗಾಗಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ನಲ್ಲಿ ಅಮೆಜಾನ್ ಬೈ ಲಿಂಕ್ ಅನ್ನು ನೀಡಲಾಗಿದ್ದು ಆಸಕ್ತ ಸ್ನೇಹಿತರು ಪರಿಶೀಲಿಸಿ ತರಿಸಿಕೊಳ್ಳಬಹುದು. ಮಲ್ಲಿಗೆ ಗಿಡಗಳಿಗೆ ಗೊಬ್ಬರ, ನೀರು ಮತ್ತು ಕನಿಷ್ಠ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಅವಶ್ಯಕವಾದ್ರಿಂದ ಈ ಅವಶ್ಯಕತೆ ಪೂರೈಸಬಲ್ಲ ಸ್ಥಳದ ಆಯ್ಕೆ ಕೂಡ ಹೂ ಬಿಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಅಂತಹ ಒಂದು ಸೂರ್ಯನ ಬೆಳಕು 6 ಗಂಟೆಗಳ ಕಾಲ ಪೂರೈಸಬಲ್ಲ ಸ್ಥಳವನ್ನ ಆಯ್ಕೆ ಮಾಡಿಬಿಟ್ಟು ಮಲ್ಲಿಗೆ ಗಿಡಗಳನ್ನ ಇಟ್ಟರೆ ಮಾತ್ರ ನಾವು ಮಲ್ಲಿಗೆ ಗಿಡಗಳಿಂದ ಧನಾತ್ಮಕ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ಸ್ನೇಹಿತರೆ, ಯಾರೆಲ್ಲ ಮೊಟ್ಟೆ ಸಿಪ್ಪೆಯನ್ನ ಬಳಸಲು ಇಷ್ಟಪಡೋದಿಲ್ವೋ ಅಂತಹ ಸ್ನೇಹಿತರು ಮೊಟ್ಟೆಯ ಪುಡಿಯ ಬದಲಿಗೆ ಅರ್ಧ ಸ್ಪೂನ್ನಷ್ಟು ಸುಣ್ಣದ ಪುಡಿ ಅಥವಾ 50 ಗ್ರಾಂನಷ್ಟು ಬೂದಿಯನ್ನ ಬಳಸಿಕೊಳ್ಳಬಹುದು. ಸ್ನೇಹಿತರೆ, ಈ ಮಿಶ್ರಣವನ್ನ ಕೇವಲ ಮೊಗ್ಗು ಬಿಡಲು ಸಿದ್ಧವಾಗಿರುವಂತಹ ಸಂದರ್ಭದಲ್ಲಿ ಮಾತ್ರ ಬಳಸಿದರೆ ಅತ್ಯುತ್ತಮವಾದಂತಹ ಫಲಿತಾಂಶ ನೀಡುವುದು ಎಂಬ ಮಾಹಿತಿಯನ್ನ ಹಂಚಿಕೊಂಡಿರುವ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದು ಅಂತ ಭಾವಿಸುತ್ತಾ ಮುಂದೆ ಮತ್ತೊಂದು ಅತ್ಯುತ್ತಮ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.